ತ್ವಾ ಭಕ್ತಿ ಪುರಸ್ಸರ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹೊಣೆಮಣೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧುಶ್ರೀ ಪೂಜ್ಯರ ಚರಣಾರವಿಂದಗಳಲ್ಲಿ ವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ ಮೊದಲನೇ ತರಂಗದಲ್ಲಿ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಈ ಅನುಬಂಧಗಳು ಅತ್ಯಂತ ಮಹತ್ವವಾಗಿರ್ತಕ್ಕಂಥವು. ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಪಾಯ ಅಂತೇನು ಬಂದೋಬಸ್ತ್ ಇರ್ತೈತಲ್ಲ, ಅದು ಬಂದೋಬಸ್ತ್ ಇತ್ತಂದ್ರೆ ಮ್ಯಾಲೆ ಇಮಾರತಿ ನಿಂದಿರ್ತದೆ. ಆ ರೀತಿಯಿಂದ ಇಲ್ಲಿ ಅನುಬಂಧ ಚತುಷ್ಟಯಗಳಂತೇನದಾವಲ್ಲ, ಇವು ಅತ್ಯಂತ ಮಹತ್ವದ್ದಾಗಿರುತ್ತಿರೋದು. ಈಗ ಅಧಿಕಾರಿಯ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ. ಮಲವಿಕ್ಷೇಪ ದೋಷಗಳನ್ನು ಕಳೆದುಕೊಂಡಿರಬೇಕು, ಸಾಧನ ಚತುಷ್ಟಯ ಸಂಪನ್ನ ಆಗಿರಬೇಕು. ಇವನಿಗೆ ಅಧಿಕಾರಿ ಅಂತ ಹೇಳಿದ್ದಾರೆ. ಆ ಅಧಿಕಾರಿ ಶ್ರವಣ ಮನನ ನಿಧಿಧ್ಯಾಸನ, ಈ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕವ ಮಹಾವಾಕ್ಯದ ಶ್ರವಣ ಮಾಡಬೇಕು ಅಂತ ಹೇಳಿದ. ಜ್ಞಾನಕ್ಕೆ ಮುಖ್ಯ ಅಂತರಂಗ ಸಾಧನ ಜ್ಞಾನವೇ, ಯಾವುದಲ್ಲ, ಜ್ಞಾನಕ್ಕೆ ಮುಖ್ಯ ಅಂತರಂಗ ಸಾಧನ ಮಹಾವಾಕ್ಯ. ಆ ಮಹಾವಾಕ್ಯದ ಶ್ರವಣ, ಮಹಾವಾಕ್ಯದ ಅರ್ಥದ ಶ್ರವಣ, ಅರ್ಥದ ಮನನ, ಅರ್ಥದ ನಿಧಿಧ್ಯಾಸನಗಳನ್ನು ಮಾಡಬೇಕು ಅಂಥೇಳಿ ಈಗ ಅಧಿಕಾರಿಯ ಪ್ರಕರಣವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ಟಿಪ್ಪಣಿಯೊಳಗೊಂದು ಮಾತನ್ನು ಹೇಳಿದ್ದಾರೆ. 51 ಅಧಿಕಾರಿಗಳು 2 ಪ್ರಕಾರ ಇರ್ತಾರೆ. ಒಬ್ಬ ಕೃತೋಪಾಸಕ ಅಂತ ಇರ್ತಾನೆ, ಇನ್ನೊಬ್ಬ ಅಕೃತೋಪಾಸಕ ಅಂತ ಇರ್ತಾನೆ. ಆ ಜ್ಞಾನಕ್ಕಿಂತಲೂ ಪೂರ್ವದಲ್ಲಿ ಸಗುಣ ಬ್ರಹ್ಮದ ಸಾಕ್ಷಾತ್ಕಾರದ ಪರ್ಯಂತವಾಗಿ ಯಾರು ಉಪಾಸನೆಯನ್ನು ಉಪಾಸನೆಯಾಗಿರುವುದೋ ಅವರಿಗೆ ಕೃತೋಪಾಸಕ ಅಂತ ಕರೀತಾರೆ. ಜ್ಞಾನಕ್ಕಿಂತಲೂ ಪೂರ್ವದಲ್ಲಿ ಸಗುಣ ಬ್ರಹ್ಮದ ಸಾಕ್ಷಾತ್ಕಾರ ಪರ್ಯಂತರವಾಗಿ ಅವಾಗ ಅಂಥ ಮಾಡೇ ಬಂದಿದ್ದ ಅಂತಂದ್ರೆ ಅವನಿಗೆ ಕೃತೋಪಾಸಕ ಅಂತಾರೆ. ಅದರಿಂದ ಭಿನ್ನವಾಗಿರುವುದಕ್ಕೆ ಅಂದ್ರೆ ಹಾಗೆ ಮಾಡಲಾರದೆ ಇರುವಂಥವನಿಗೆ ಏನತ್ತರ ಅಕೃತೋಪಾಸಕ ಅಂತ ಕರೀತಾರೆ. ಇವುಗಳಲ್ಲಿ ಕೃತೋಪಾಸಕನ ವೈರಾಗ್ಯಾದಿ ಸಾಧನಗಳು ತೀವ್ರವಾಗಿರುತ್ತವೆ. ಆದ್ದರಿಂದ ಪ್ರಸಿದ್ಧವಾಗಿ
ಕಾಣಿಸುತ್ತವೆ. ನಾವು ಕೃತೋಪಾಸಕರದೀವೋ ಏನು ಅಕೃತೋಪಾಸಕರದೀವೋ ಇದನ್ನು ತಿಳ್ಕೊಳ್ಳೋಕೆ ಇವತ್ತು ನಮಗೆ ಸಾಧ್ಯದ. ನಮ್ಮಲ್ಲಿ ವೈರಾಗ್ಯಾದಿ ಸಾಧನೆಗಳ ತೀವ್ರ ಇದ್ದು ಅಂದರೆ ನಾವು ಕೃತೋಪಾಸಕರು ಅಂತ ತಿಳ್ಕೋಬೇಕು. ಅವು ತೀವ್ರವಾಗಿ ಇದ್ದಿದ್ದಿಲ್ಲ ಅಂತಂದ್ರೆ ಅಕೃತೋಪಾಸಕರು. ಯಾಕಂತ ಕೇಳ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಗೀತೆಯೊಳಗೆ ಭಗವಂತ ಏನು ಹೇಳ್ಯಾನ, ಬಹಳ ಜನ್ಮಗಳ ಕೊನೆಯಲ್ಲಿ ನನ್ನನ್ನು ತಿಳಿದು ಮುಕ್ತನಾಗುತ್ತಾನೆ ಅಂತ ಹೇಳಿರೋದ್ರಿಂದ ಕೆಲವು ಜನ ಅನೇಕ ಜನ್ಮಗಳಲ್ಲಿ ಉಪಾಸನೆಯನ್ನು ಮಾಡ್ಕೊತ ಬಂದಿರ್ತಾರೆ. ಹಾಗೆ ಮಾಡ್ತಕ್ಕಂಥವ್ರು ಕೃತೋಪಾಸಕ ಅಂತ ಕರೀತಾರೆ. ಅವರಲ್ಲಿ ವೈರಾಗ್ಯಾದಿಗಳು ತೀವ್ರವಾಗಿ ಇರ್ತವೆ. ಅದರಿಂದ ಭಿನ್ನವಾಗಿರುವುದಕ್ಕೆ ಅಕೃತೋಪಾಸನ ಅನ್ನುತ್ತಾರೆ. ಇವುಗಳಲ್ಲಿ ಕೃತೋಪಾಸಕನ ವೈರಾಗ್ಯಾದಿ ಸಾಧನಗಳು ತೀವ್ರವಿರುತ್ತವೆ. ಆದ್ದರಿಂದ ಪ್ರಸಿದ್ಧವಾಗಿ ಕಾಣಿಸುತ್ತವೆ. ಅದು ನಾವೇ ತಿಳ್ಕೊಬೇಕು. ನಮ್ಮಲ್ಲಿ ವೈರಾಗ್ಯ ಎಷ್ಟರ ಪೂರ್ತೇಕದ, 100ಕ್ಕೆ 100 ಅದನೋ, ಏನು 90 ಅದನೋ, 50 ಅದನೋ, ಇದರಿಂದ ಗೊತ್ತಾಗ್ತದಲ್ಲ. ಈ ವೈರಾಗ್ಯಾದಿ ತೀವ್ರವಾಗಿ ಇದ್ದು ಅಂತಂದ್ರೆ ಇವು ಕೃತೋಪಾಸಕದ. ಇವುಗಳ ಕೃತೋಪಾಸಕನ ವೈರಾಗ್ಯಾದಿ ಸಾಧನ ತೀವ್ರವಿರುತ್ತವೆ. ಆದ್ದರಿಂದ ಪ್ರಸಿದ್ಧವಾಗಿ ಕಾಣಿಸ್ತಾ ಇದ್ದಾವೆ. ಮತ್ತು ಅಕೃತೋಪಾಸನ ಸಾಧನಗಳು ಏನೋ ಮಂದ ಅದಾವೆ. ಆ ಮಂದಿರುವುದರಿಂದ ಆದ್ದರಿಂದ ಪ್ರಸಿದ್ಧವಾಗಿ ಕಾಣಿಸುವುದಿಲ್ಲ. ಒಳಗೆ ಇರ್ತಾವೆ, ಪ್ರಸಿದ್ಧವಾಗಿ ಅವು ಕಾಣಿಸುವುದಿಲ್ಲ, ಗುಪ್ತವಾಗಿ ಇರುತ್ತವೆ. ಆದರೆ ವಸ್ತ್ರದ ಒಂದು ಶರ್ಗವನ್ನು ಹಿಡಿದಿದ್ದರೆ ಹೇಗೆ ಎಲ್ಲ ವಸ್ತ್ರಗಳು ಹಿಡಿದಂತಾಗುವುದು, ಹಾಗೆ 4 ಸಾಧನಗಳಲ್ಲಿ ಒಂದು ಸಾಧನ ನಿಶ್ಚಯವಾಗಿದ್ದರೆ ಅದರೇನಕತಿ ಉಳಿದ ಸರ್ವ ಸಾಧನಗಳು ಗುಪ್ತವಾಗಿ ಇದ್ದೇ ಇರುತ್ತವೆ. 4ರಲ್ಲಿ ಒಂದು ಅದು ಪ್ರಾಮುಖ್ಯವಾದದ್ದು. ಅದು ಯಾವುದು ಅಂದರೆ ವಿವೇಕ. ವಿವೇಕ ಅನ್ನುವಂಥದ್ದು ಪ್ರಬಲವಾಗಿತ್ತು ಅಂತಂದ್ರೆ ಅವಾಗ ಉಳಿದೆಲ್ಲ ಸಾಧನಗಳು ಗುಪ್ತವಾಗಿ ಇರ್ತಾ ಇದ್ದಾವೆ ಎಂಬುದು ನಿಶ್ಚಯವಾಗುತ್ತದೆ. ಏಕೆಂದರೆ ವಿವೇಕಾದಿ 4 ಸಾಧನಗಳು ಪರಸ್ಪರ ಸಹಕಾರಿ ಇರುವುದರಿಂದ ವಿವೇಕ ಇದ್ದಲ್ಲಿ ವೈರಾಗ್ಯ ಇರ್ತೈತಿ, ವೈರಾಗ್ಯ ಇದ್ದಲ್ಲಿ ಶಮಾದಶ ಸಂಪತ್ತಿ ಇರ್ತೈತಿ, ಶಮಾದಶ ಸಂಪತ್ತಿ ಇದ್ದಲ್ಲೇ ಮುಮುಕ್ಷತ್ವ ಇರ್ತೈತಿ. ಈ ರೀತಿಯಾಗಿ ಒಂದಕ್ಕೊಂದು ಏನದ ಒಂದು ಕಡೆ ಅವು ಸಂಬಂಧ ಉಳ್ಳವುಗಳು ಅದಾವೆ. ಈ ರೀತಿ 4 ಸಾಧನಗಳು ಪರಸ್ಪರ ಸಹಕಾರಿಯಾಗಿರುವುದರಿಂದ ಯಾರು ಯಾವ ಪ್ರಕಾರ ಶ್ರದ್ಧಾ ಮತ್ತು ತೀವ್ರ ವ್ಯಸನಿ ಅಂದ್ರೆ ತೀವ್ರ ಆಸಕ್ತಿಯುಳ್ಳ ಬುದ್ಧಿವಂತ ಪುರುಷನಿರುವನೋ ಅವನಿಗೆ ಜ್ಞಾನವಾಗುತ್ತದೆ. ಇದುವೇ ವಿವೇಕವಿರುತ್ತದೆ. ಶ್ರದ್ಧಾಪೂರ್ವಕವಾಗಿ ಅವನಲ್ಲಿ ಏನು ತತ್ತಿ ಅಂದರೆ ತೀವ್ರ ಆಸಕ್ತಿ, ಅದು ಮುಖ್ಯದ. ತೀವ್ರ ಆಸಕ್ತಿ ಅಂದರೆ ತೀವ್ರ ಮುಮುಕ್ಷತ್ವ ಅಂತ ಅರ್ಥ ಆಗ್ತದೆ. ಈ ತೀವ್ರ ಮುಮುಕ್ಷತ್ವ ಇತ್ತು ಅಂತಂದ್ರೆ ಓದದ್ದು ಎಲ್ಲ ಗುಪ್ತವಾಗಿ ಇರ್ತಾ ಇದ್ದಾವೆ ಅಂತ ಹೇಳ್ಕೊಂಡು ಬಂದರೆ, ಈ ರೀತಿಯಾಗಿ ಅಧಿಕಾರಿಗಳು 2 ಪ್ರಕಾರ ಇರ್ತಾರೆ. ಒಬ್ಬರು ಕೃತೋಪಾಸಕರು, ಇನ್ನೊಬ್ಬರು ಅಕೃತೋಪಾಸಕರು. ಕೃತೋಪಾಸಕರು 4ನೇ ಭೂಮಿಕೆಗೆ ತತ್ವಜ್ಞಾನ ಮಾಡಿಕೊಂಡು ಮುಂದಿನ 5, 6, 7 ಭೂಮಿಕೆಗಳನ್ನ ಸಾಧಿಸತಕ್ಕಂಥ ಅಧಿಕಾರವುಳ್ಳವರು ಇರ್ತಾರೆ. ಮತ್ತು ಈ ಅಕೃತೋಪಾಸಕರು ಅಷ್ಟು ಅಧಿಕಾರಿಗಳು ಇರುವುದಿಲ್ಲ. ಆದ್ದರಿಂದ ಇಲ್ಲಿ ಕೃತೋಪಾಸಕ ಅಕೃತೋಪಾಸಕ ಅಂತ
ಈ ಅಧಿಕಾರಿಯ ಪ್ರಕರಣವನ್ನು ಮುಗಿಸಿ ಇವತ್ತು ಅಥ ಸಂಬಂಧ ವರ್ಣನ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಈ ನಾಲ್ಕರಾಗ ಒಂದು ಅಧಿಕಾರಿ ಪ್ರಕರಣ ಮುಗಿಸಿದ ಬಳಿಕ ಈಗ ಸಂಬಂಧ ಏನ್ರಿ ಆ ಸಂಬಂಧಗಳು ಯಾವುವು ಅವು ಎಷ್ಟು ಪ್ರಕಾರ ಅದಾವೆ ಅವುಗಳನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಪ್ರತಿಪಾದಕ ಪ್ರತಿಪಾದ್ಯತ ಗ್ರಂಥ ಬ್ರಹ್ಮ ಸಂಬಂಧ ಪ್ರಾಪ್ಯ ಪ್ರಾಪಕತಾ ಕಹತ ಫಲ ಅಧಿಕೃತ ಛಂದ. ಟೀಕಾ ಗ್ರಂಥಕ್ಕೂ ವಿಷಯಕ್ಕೂ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧವಿರುತ್ತದೆ. ಗ್ರಂಥಕ್ಕೂ ವಿಷಯಕ್ಕೂ ಏನು ಸಂಬಂಧಪ್ಪ ಅಂತ ಕೇಳಿದ್ರೆ ಪ್ರತಿಪಾದ್ಯ ಪ್ರತಿಪಾದಕ ರೂಪ ಸಂಬಂಧ ಇರುತ್ತದೆ. ಗ್ರಂಥ ಪ್ರತಿಪಾದಕವಿರುತ್ತದೆ, ವಿಷಯ ಪ್ರತಿಪಾದ್ಯವಿರುತ್ತದೆ. ಗ್ರಂಥ ಪ್ರತಿಪಾದಕದ ಅದು ವಿಷಯ ಪ್ರತಿಪಾದ್ಯವಿರುತ್ತದೆ. ಯಾವುದು ಪ್ರತಿಪಾದನ ಮಾಡುವುದಾಗಿರುವುದೋ ಅದು ಪ್ರತಿಪಾದಕವೆನಿಸುತ್ತದೆ. ಯಾವುದು ಪ್ರತಿಪಾದನ ಮಾಡಲು ಯೋಗ್ಯವಿರುತ್ತದೆಯೋ ಅದಕ್ಕೆ ಅಂತಾರೆ ಪ್ರತಿಪಾದ್ಯ. ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಒಂದು. ಇನ್ನೂ ಸಂಬಂಧ ಅದೇನು? ಅಧಿಕಾರಿಗೂ ಫಲಕ್ಕೂ ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧದ. ಅಧಿಕಾರಿಗೂ ಫಲಕ್ಕೂ ಏನದ? ಪ್ರಾಪ್ಯ ಪ್ರಾಪಕ ಸಂಬಂಧ ಅದ. ಫಲ ಪ್ರಾಪ್ಯವಾಗಿದೆ ಅದಲ್ಲ, ಫಲ ಪ್ರಾಪ್ಯವಾಗಿದೆ. ಅಧಿಕಾರಿ ಪ್ರಾಪಕ. ಅಧಿಕಾರಿಯಾದವಗನೇ ಫಲ ಸಿಗ್ತತಿ ಹೊರತು ಅನಧಿಕಾರಿಗೆ ಫಲ ಸಿಗುವುದೇ ಇಲ್ಲ. ನಾವು ಸಾಕಷ್ಟು ಕೇಳಕ್ಕೆ ಯಾಕೋ ನಮ್ಮಲ್ಲಿ ಏನು ವ್ಯತ್ಯಾಸ ಆಗವಲ್ದು ಅಂತಂದ್ರೆ ತಾವು ಅಧಿಕಾರಿ ಅಲ್ಲ ಅಂತ ನಿಶ್ಚಯ ಮಾಡಬೇಕಾಗ್ತದೆ. ಯಾಕೆ? ಅಧಿಕಾರಿ ಇದ್ದಲ್ಲಿ ಫಲ ಇರಲೇಬೇಕು. ಅಧಿಕಾರಿ ಇದ್ದಲ್ಲೇ ಫಲ ಇರಲೇಬೇಕು. ಫಲ ಅದು ನಮ್ಮಲ್ಲಿ ಕಾಣಿಸಿಕೊಂಡಿಲ್ಲ ಅಂದರೆ ನಾವು ಬಹುತೇಕ ಅಲ್ಲಿ ಹೇಳಿರುವಷ್ಟು ಪ್ರಕಾರ ಅಧಿಕಾರಿ ಅಲ್ಲ. ಮತ್ತು ವಿಷಯವು ಪ್ರತಿಪಾದ್ಯವಿರುತ್ತದೆ. ಹೌದಲ್ರಿ? ಇಲ್ಲಿ ಕೆಳಗೆ ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ. ಫಲ ಪ್ರಾಪ್ಯ ಇರುತ್ತದೆ, ಅಧಿಕಾರಿ ಪ್ರಾಪಕ ಇರುತ್ತದೆ. ಯಾವ ವಸ್ತು ಪ್ರಾಪ್ತವಾಗುವುದಿರುವುದು ಅದಕ್ಕೆ ಪ್ರಾಪ್ಯ ಅಂತ ಹೇಳ್ತಾರೆ. ಯಾವ ತನಗೆ ಅದು ಪ್ರಾಪ್ತವಾಗುವುದೋ ಅವನಿಗೆ ಪ್ರಾಪಕ. ಪ್ರಾಪಕ ಮತ್ತು ಪ್ರಾಪ್ಯ ಇವೆರಡು ಸಂಬಂಧಗಳನ್ನು ಯಾರ್ಯಾರಿಗೆ? ಅಧಿಕಾರಿಗೂ ಫಲಕ್ಕೂ. ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ ಮೊದಲು ಹೇಳಿದ್ದಾರೆ. ಪ್ರತಿಪಾದಕ ಯಾವುದು? ಗ್ರಂಥದ. ಪ್ರತಿಪಾದ್ಯ ಯಾವುದು? ವಿಷಯದ. ಎರಡನೇ ಸಂಬಂಧ ಏನು ಅಂತ ಕೇಳಿದ್ರೆ ಅಧಿಕಾರಿಗೂ ಫಲಕ್ಕೂ ಸಂಬಂಧ ಅದ. ಅಧಿಕಾರಿ ಏನದಾನ? ಪ್ರಾಪಕ ಅದಾನ. ಏನು? ಫಲ ಪ್ರಾಪ್ಯ ಅದ. ಇನ್ನು ಅಧಿಕಾರಿಗೂ ಮತ್ತು ವಿಚಾರಕ್ಕೂ ಕರ್ತೃ ಕರ್ತವ್ಯ ಭಾವ ಸಂಬಂಧವಿರುತ್ತದೆ. ಅಧಿಕಾರಿಗೂ ವಿಚಾರಕ್ಕೂ ಕರ್ತೃ ಕರ್ತವ್ಯ ಭಾವ ಸಂಬಂಧ ಇರುತ್ತದೆ. ಅಧಿಕಾರಿ ಕರ್ತೃವಾಗಿದ್ದ ಅಂತಂದ್ರೆ ವಿಚಾರವನ್ನು ಮಾಡಲೇಬೇಕಾಗ್ತದೆ. ಅಧಿಕಾರಿ ಕರ್ತ ಆಗಿರೋನು, ವಿಚಾರ ಅವನ ಕರ್ತವ್ಯವಾಗಿರುತ್ತದೆ. ಯಾವಾತನು ಮಾಡುವವನಿರುವನೋ ಅವನು ಕರ್ತ ಎನಿಸಿಕೊಳ್ಳುತ್ತಾನೆ. ಮತ್ತು ಯಾವುದು ಮಾಡಲು ಯೋಗ್ಯವಾಗಿರುತ್ತದೆ ಅದಕ್ಕೆ ಕರ್ತವ್ಯ. ವಿಚಾರವು ಯೋಗ್ಯದ ಅಲ್ರಿ. ಅಧಿಕಾರಿಗೆ ವಿಚಾರ ಯೋಗ್ಯ ಇರುವುದರಿಂದ ಅಧಿಕಾರಿಗೂ ವಿಚಾರಕ್ಕೂ ಕರ್ತೃ ಕರ್ತವ್ಯ ಭಾವ ಸಂಬಂಧ ಹೇಳ್ಕೊಂಡು ಬಂದಿದ್ದಾರೆ. ಮೊದಲದ್ದು ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ. ಎರಡನೇದ್ದು ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ. ಮೂರನೇದ್ದು ಕರ್ತೃ ಕರ್ತವ್ಯ ಭಾವ ಸಂಬಂಧ. ಇನ್ನು ನಾಲ್ಕನೇದ್ದು ಗ್ರಂಥಕ್ಕೂ ಜ್ಞಾನಕ್ಕೂ ಜನ್ಯ ಜನಕ ಭಾವ ಸಂಬಂಧ ಇರುವುದು. ಗ್ರಂಥಕ್ಕೂ ಜ್ಞಾನಕ್ಕೂ ಜನ್ಯ ಜನಕ ಭಾವ ಸಂಬಂಧದ.
ವಿಚಾರದ್ವಾರ ಗ್ರಂಥವು ಜನಕವಾಗಿರುತ್ತದೆ. ಗ್ರಂಥ ಇದು ವಿಚಾರದ್ವಾರ ಜ್ಞಾನಕ್ಕೆ ಅದಲ್ಲ. ಹಂಗೆ ನಾವು ಮನ್ಯಾಗ ಕಪಾಟದಾಗ ಇಟ್ಟಿದ್ವಿ ಅಂದ್ರೆ ಅದು ಏನಾಕತಿ ಆಗೋದಿಲ್ಲ. ಆದ್ದರಿಂದ ವಿಚಾರ ಗ್ರಂಥಕ್ಕೂ ಜ್ಞಾನಕ್ಕೂ ಜನಕ ಭಾವ ಸಂಬಂಧ. ವಿಚಾರದ್ವಾರ ಗ್ರಂಥವು ಜ್ಞಾನಕ್ಕೆ ಏನಾಕತಿ ಜನಕ ಆಗ್ತದೆ. ಜ್ಞಾನವು ಜನ್ಯವಾಗಿರುವುದು ಯಾವುದು ಆಗಿದೆ? ಜ್ಞಾನ ಜನ್ಯ. ಯಾವುದು ಉತ್ಪತ್ತಿ ಮಾಡುವುದಾಗಿದೆಯೋ ಅದು ಜನಕವಾಗಿರುವುದು, ಯಾವುದರ ಉತ್ಪತ್ತಿಯಾಗಿರುವುದೋ ಅದು ಜನ್ಯವೆನಿಸುವುದು. ಅವುಗಳೇ ಆದಿಯಾಗಿ ಬೇರೆ ಸಂಬಂಧಗಳನ್ನು ಕೂಡ ತಿಳಿದುಕೊಳ್ಳಬೇಕು. ಈಗ ನಾವು ಇಷ್ಟು ಮುಖ್ಯವಾಗಿ ಹೇಳಿದೆವು. ಇನ್ನೂ ಸಂಬಂಧಗಳು ಅದಾವ, ಅವುಗಳನ್ನು ಏನು ತಿಳ್ಕೋಬೇಕು ಅಂಥೇಳಿ 52ನೇ ಟಿಪ್ಪಣಿಯಲ್ಲ. 52ರಿಗೆ ಏನಂತಾರೆ? ಇಲ್ಲಿ ಆದಿ ಶಬ್ದದಿಂದ ಶ್ರವಣಾದಿಕ ಸಾಧನಗಳಿಗೂ ಮತ್ತು ಜ್ಞಾನಕ್ಕೂ ಮತ್ತು ಮೋಕ್ಷಕ್ಕೂ ಸಾಧ್ಯ ಸಾಧನಗಳ ಭಾವ ಸಂಬಂಧವಿರುತ್ತದೆ. ಆದಿ ಶಬ್ದದಿಂದ ಶ್ರವಣಾದಿಕ ಸಾಧನಗಳಿಗೂ ಜ್ಞಾನಕ್ಕೂ. ಎಲ್ಲಿ ಶ್ರವಣಾದಿ ಸಾಧನದವ ಅಲ್ಲಿ ಜ್ಞಾನ ಇರ್ತದೆ. ಎಲ್ಲಿ ಶ್ರವಣಾದಿ ಸಾಧನಗಳಿಲ್ಲ ಅಲ್ಲಿ ಜ್ಞಾನ ಇರುವುದಿಲ್ಲ. ಅಂದ್ರೇನು? ಶ್ರವಣಾದಿಕ ಸಾಧನಗಳಿಗೂ ಜ್ಞಾನಕ್ಕೂ, ಅದಂತೆ ಜ್ಞಾನಕ್ಕೂ ಮೋಕ್ಷಕ್ಕೂ. ಜ್ಞಾನ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ. ಶ್ರವಣಾದಿಗಳು ಪರಂಪರೆ ಸಾಧನಗಳು ಆಗ್ತವೆ. ಈ ರೀತಿ ಜ್ಞಾನಕ್ಕೂ ಮತ್ತು ಮೋಕ್ಷಕ್ಕೂ ಸಾಧ್ಯ ಸಾಧನಗಳ ಭಾವ ಮೊದಲಾದ ಸಂಬಂಧಗಳನ್ನು ತಿಳಿದುಕೊಳ್ಳಬೇಕು. 4 ಮ್ಯಾಲ ಅವರು ಹೇಳಿದ್ದಾರೆ. ಇನ್ನೂ ಕೆಲವು ಅದಾವಲ್ಲ, ಅವ ಆದಿ ಶಬ್ದದಿಂದ ಅಲ್ಲಿ ಪ್ರಯೋಗ ಮಾಡಿದಾರಲ್ಲ, ಅವುಗಳನ್ನು ಕೂಡ ಹ್ಯಾಂಗೆ ಹೇಳಿದರು ಅಂದ್ಕ್ಯಾರ? ಶ್ರವಣಾದಿಕ ಸಾಧನಗಳು ಜ್ಞಾನಕ್ಕೆ, ಅದರಂತೆ ಜ್ಞಾನಕ್ಕೂ ಮೋಕ್ಷಕ್ಕೂ ಸಾಧ್ಯ ಸಾಧನಗಳ ಭಾವ ಮೊದಲಾದ ಸಂಬಂಧಗಳನ್ನು ತಿಳ್ಕೋಬೇಕು. ಇನ್ನೊಂದದ, ಜಲ ಮತ್ತು ಸೇಚನ ನ್ಯಾಯದಂತೆ ಯೋಗ್ಯತೆಯುಳ್ಳ ಪರಸ್ಪರ ಉಪಯೋಗಿಯಾಗಿರುವ 2 ಪದಾರ್ಥಗಳ ಸಂಬಂಧವು ಸಿದ್ಧವಾಗುತ್ತದೆ. ಸಂಬಂಧ ಯಾವಾಗ ಎಲ್ಲಿರ್ತೈತಿ ಅಂತ 2 ಪದಾರ್ಥಗಳ ಜೊತೆಗೆ ಸಂಬಂಧ, ಒಂದಕ್ಕೆ ಸಂಬಂಧ ಇರೋದಿಲ್ಲ. 2 ಪದಾರ್ಥಗಳು ಹೆಂಗಿರ್ತಾವೆ ಅಂದ್ಕೇರ? ಜಲಸೇಚನ ನ್ಯಾಯದಂತೆ. ಜಲಸೇಚನ ಅಂತಂದ್ರೆ ಏನು? ನೀರನ್ನು ಸಿಂಪಡಿಸುವುದು. ಸೇಚನ ಅಂದ್ರೆ ನೀರನ್ನು ಸಿಂಪಡಿಸುವುದು. ಈ ರೀತಿ ಅಗ್ನಿಯನ್ನು ಸಿಂಪಡಿಸುವುದಕ್ಕೆ ಸಾಧ್ಯ ಆಕತ್ತೇನೋ? ಅಗ್ನಿಗೂ ಅದಲ್ಲ, ಈ ಜಲಕ್ಕೂ ಅದಕ್ಕೆ ಸಂಬಂಧ ಅದ. ಜಲಕ್ಕೂ ಸೇಚನಕ್ಕೂ ಸಂಬಂಧ ಇದ್ದಂಗೆ ಅಗ್ನಿಗೂ ಮತ್ತು ಸೇಚನಕ್ಕೂ ಸಂಬಂಧ ಇರುವುದಿಲ್ಲ. ಸೇಚನ ನ್ಯಾಯದಂತೆ ಯೋಗ್ಯತೆಯುಳ್ಳ ಪರಸ್ಪರ ಉಪಯೋಗಿಯಾಗಿರುವ, ಅವು ಯೋಗ್ಯ ಇರಬೇಕು, ಪರಸ್ಪರ ಉಪಯೋಗಿಯಾಗಿರಬೇಕು. ಅಂತಹ 2 ಪದಾರ್ಥಗಳ ಸಂಬಂಧ ಸಿದ್ಧ ಆಗ್ತದೆ. ಆದ್ದರಿಂದ ಯೋಗ್ಯತೆಯ ಹೊರತು ಸಂಬಂಧವು ಅಸಂಭವದ ಜ್ಞಾನರೂಪ ಅರ್ಥಪತ್ತಿ ಪ್ರಮಾಣದಿಂದ ಆಯಾ ಪದಾರ್ಥಗಳ ಯೋಗ್ಯತೆ ಕಲ್ಪನಾರೂಪ ಅರ್ಥಪತ್ತಿ ಏನಕತಿ ಆಗುವುದು. ಯೋಗ್ಯತೆಯ ಹೊರತು ಸಂಬಂಧ ಅಸಂಭವದ ಜ್ಞಾನದಿಂದ. ಎಲ್ಲಿ ಯೋಗ್ಯತೆ ಅದ ಅಲ್ಲಿ ಸಂಬಂಧ ಐತಿ, ಎಲ್ಲಿ ಯೋಗ್ಯತೆ ಇಲ್ಲ ಅಲ್ಲಿ ಸಂಬಂಧ ಇಲ್ಲ. ಇದನ್ನು ಹೆಂಗೆ ತಿಳ್ಕೊಬೇಕು ಅಂದ್ರೆ ಅರ್ಥಾಪತ್ತಿ ಪ್ರಮಾಣದಿಂದ. ಅರ್ಥದ ಆಪತ್ತಿ, ಅರ್ಥದ ಕಲ್ಪನಾ ಮಾಡೋದು. ಈ ರೀತಿ ಎಲ್ಲಿ ಉಪಯೋಗಿಯಾಗಿರುವ 2 ಪದಾರ್ಥಗಳ ಸಂಬಂಧ ಸಿದ್ಧವಾಗುವುದು, ಅದರಿಂದ ಯೋಗ್ಯತೆಯು ಹೊರತು ಸಂಬಂಧವು ಅಸಂಭವ. ಸಂಬಂಧ ಅಸಂಬಿತ್ತಂದ್ರೆ ಅಲ್ಲಿ ಜ್ಞಾನರೂಪ ಅರ್ಥಾಪತ್ತಿ ಪ್ರಮಾಣ ತಿಳ್ಕೊರಿ. ಅದು ಆಯಾ ಪದಾರ್ಥಗಳ ಯೋಗ್ಯತೆಯರು ಕಲ್ಪನಾ ಏನದ? ಅದು ಅರ್ಥಾಪತ್ತಿ ಪ್ರಮಾಣ. ಜಲಕ್ಕೂ ಸಿಂಚನಕ್ಕೂ ಏನದ ಅಂತ ಕೇಳಿದ್ರೆ
ಸಂಬಂಧ ಅದ. ಅಗ್ನಿಗೂ ಸಿಂಚನಕ್ಕೂ ಸಂಬಂಧ ಇರುವುದಿಲ್ಲ. ಹಾಗೆ ಈ ಅಸಂಭವದ ಜ್ಞಾನರೂಪ ಅರ್ಥಪತ್ತಿ ಪ್ರಮಾಣದಿಂದ ಎಲ್ಲಿ ಅಸಂಭವ ಅಂತ ನಮಗೆ ಜ್ಞಾನಕತ್ತಿಲ್ಲ ಅದಕ್ಕೆ ಅರ್ಥಪತ್ತಿ ಪ್ರಮಾಣ ಒಂದು ಮತ್ತೇನು ಆಯಾ ಪದಾರ್ಥ ಯೋಗ್ಯತೆ ರೂಪ ಕಲ್ಪನಾ ಅರ್ಥಪತ್ತಿ ಪ್ರಮಾಣ ಅಂತ ಈ ರೀತಿಯಾಗಿ ಅನೇಕ ಮತ್ತು ಸಂಬಂಧಗಳೇನದಾವಲ್ಲ ಅವುಗಳನ್ನು ಹೇಳಲಾಕ ಇವ ತಿಳ್ಕೋರಿ ಅಂತ ಹೇಳಿದ್ದಾರೆ. ಇನ್ನು ಸಂಬಂಧ ಆತಲ್ಲ. ಈಗ ಸಂಬಂಧ ಎಷ್ಟು ಪ್ರಕಾರ ಅದಾವು? 4. ಮೊದಲೇದು ಯಾವುದು? ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ. ಎರಡನೇದು ಯಾವುದು? ಪ್ರಾಪ್ಯ ಪ್ರಾಪಕ ಸಂಬಂಧ. ಮೂರನೇದ್ದು ಕರ್ತೃ ಕರ್ತವ್ಯ ಭಾವ ಸಂಬಂಧ. ನಾಲ್ಕನೇದು ಜನ್ಯ ಜನಕ ಭಾವ ಸಂಬಂಧ. ಈ ರೀತಿ 4 ಪ್ರಕಾರದ ಸಂಬಂಧಗಳನ್ನು ಹೇಳಿ ಅಥ ವಿಷಯ ವರ್ಣನ ಅಧಿಕಾರಿ ಆತು ಸಂಬಂಧ ಆತು ಅದಲ್ಲ ರೀ. ಈಗೇನೈತಿ ವಿಷಯದ ವರ್ಣನವನ್ನು ಮಾಡ್ತಾ ಇದ್ದಾರೆ. ಜೀವ ಬ್ರಹ್ಮ ಕಿ ಏಕತಾ कहत विषय जन बुद्धि तिनको जो अंतर लहय ते मति बंध अबुद्धि. ಏನು ಹೇಳ್ತಾರೆ ಟೀಕದಾಗ? ಜೀವ ಬ್ರಹ್ಮರ ಏಕತೆಯು ಈ ಗ್ರಂಥದ ವಿಷಯವಾಗಿರುತ್ತದೆ. ಈ ಗ್ರಂಥದಾಗ ಏನು ಹೇಳೋರದಾರ? 7 ತರಂಗಗಳ ಮೂಲಕವಾಗಿ. ಎಷ್ಟು ತರಂಗದವ್ರಾಗ? 7 ತರಂಗಗಳ ಮೂಲಕವಾಗಿ ಇದು ಹೇಳಬೇಕಾದದ್ದು ಏನದ ಅಂತ ಕೇಳಿದ್ರೆ ಜೀವ ಬ್ರಹ್ಮರ ಏಕತೆಯು ಗ್ರಂಥದ ವಿಷಯವಾಗಿದೆ. ಆ ಏಕತೆಯನ್ನು ತಿಳಿಸುವ ಸಲುವಾಗಿ ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಅಂತ 3 ಪ್ರಕರಣಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಈ ರೀತಿ ಏನು ಹೇಳಬೇಕಾಗೈತಿ ಅಂತ ಕೇಳಿದ್ರೆ ಗ್ರಂಥದ ವಿಷಯವಾಗಿದೆ. ಯಾವುದು ಪಟ್ಟಿರುವುದೋ ಅದು ವಿಷಯವಾಗಿರುವುದು. ಈ ಗ್ರಂಥದಲ್ಲಿ ಜೀವಬ್ರಹ್ಮರ ಏಕತೆಯು ಪ್ರತಿಪಾದಿಸಲ್ಪಟ್ಟಿದೆ. ಆದ್ದರಿಂದ ಆ ಏಕತೆಯು ಈ ಗ್ರಂಥದ ವಿಷಯವಾಗಿರುವುದು. ಏಕತೆ ಜೀವಬ್ರಹ್ಮರ ಏಕತೆ ಏನಾಗೈತೆ ಅಂತ ಕೇಳಿದ್ರೆ ವಿಷಯವಾಗಿರುತ್ತದೆ. ಏಕತೆಯನ್ನು ಸರ್ವ ವೇದಗಳು ವಚನಗಳು ಪ್ರತಿಪಾದನೆ ಮಾಡಿರುತ್ತವೆ. ಎಲ್ಲನೂ ಈ ಜೀವಬ್ರಹ್ಮರ ಏಕತೆಯನ್ನೇ ಹೇಳುವುದರಲ್ಲಿ ಅವರ ಪ್ರಯೋಜನದ ಅಲ್ಲ. ಶ್ಲೋಕಾರ್ಧೇನ ಪ್ರರಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿಃ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವ ಬ್ರಹ್ಮ ಇವ ನಾಪರಃ. 1 ಕೋಟಿ ಗ್ರಂಥಗಳ ಸಾರವನ್ನು ಅರ್ಧ ಶ್ಲೋಕನಾಗ ಹೇಳ್ತಾನಂತಾರೆ ಶಂಕರಾಚಾರ್ಯರು. ಏನ್ರಿ ಏನು ಹೇಳಿದ್ರು? ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ. ಇದು ಅರ್ಧ ಶ್ಲೋಕ ಆತಿದು ಹೌದಲ್ಲ. ಇನ್ನು ಮುಂದೆ ಅರ್ಧ ಶ್ಲೋಕ ಯಾವುದು? ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವ ಬ್ರಹ್ಮಯ್ಯ ನಾಪರಃ. ಬ್ರಹ್ಮ ಸತ್ಯದ, ಜಗತ್ತು ಮಿಥ್ಯದ, ಜೀವನು ಬ್ರಹ್ಮಸ್ವರೂಪನೇ ಇದ್ದಾನೆ ಅಲ್ರಿ. ಜೀವ ಬ್ರಹ್ಮಸ್ವರೂಪದಾನ ಅನ್ನೋದು ಇದು ಎಲ್ಲ ವೇದಗಳ ಉಪನಿಷತ್ತುಗಳ ಸಾರದ. ಈ ರೀತಿಯಾಗಿ ಏನು ಹೇಳ್ದಂಗಾತು? ಜೀವಬ್ರಹ್ಮರ ಏಕತೆಯು ಈ ಗ್ರಂಥದ ವಿಷಯವಾಗಿರುವುದು. ಯಾವುದು ಪ್ರತಿಪಾದಿಸಲ್ಪಟ್ಟಿರುವುದೋ ಅದು ವಿಷಯವೆನಿಸುವುದು. ಈ ಗ್ರಂಥದಲ್ಲಿ ಜೀವಬ್ರಹ್ಮರ ಏಕತೆಯು ಪ್ರತಿಪಾದಿಸಲ್ಪಟ್ಟಿರುವುದು. ಆದ್ದರಿಂದ ಆ ಏಕತೆಯು ಈ ಗ್ರಂಥದ ವಿಷಯವಾಗಿರುತ್ತದೆ. ಏಕತೆಯನ್ನು ಸರ್ವವೇದಗಳ ವಚನಗಳು ಪ್ರತಿಪಾದನೆ ಮಾಡಿರುತ್ತವೆ. ಆದ್ದರಿಂದ ಯಾವನು ಜೀವಬ್ರಹ್ಮರ ಭೇದವನ್ನು ಹೇಳುವನೋ ಅವನು ಶಠ ಇರುವನು ಮತ್ತು ವೇದದ ವಿರೋಧಿ ಇರುವನು. ವೇದಗಳು ಏನು ಹೇಳ್ಯಾವ ಅಂತ ಕೇಳ ಜೀವಬ್ರಹ್ಮ ಅಭೇದವನ್ನು ಹೇಳ್ಯಾರ. ಯಾವಾತನು ಭೇದವನ್ನು ಹೇಳ್ತಾನೋ ಅವನು ಶಠ ಅಂತ ಕರೀತಾ ಇದ್ದಾರೆ. ಶಠ ಅಂದರೆ ಏನ್ರಿ ಅಂತ ಕೇಳಿದ್ರೆ ಟಿಪ್ಪಣಿಗಾರ ಹೇಳ್ತಾರಲ್ಲ, ಯಾವ ಪುರುಷನು ಪರಪುರುಷನ ಮುಖದ ಮುಂದೆ ಪ್ರಿಯವಾದ ಮಾತುಗಳನ್ನು ಹೇಳಿ ನಂತರ ಬೇರೆ ಸ್ಥಳಗಳಲ್ಲಿ ಪರಪುರುಷನನ್ನು ಅಪ್ರಿಯವಾದ ವಚನಗಳಿಂದ ದೂಷಿಸುವನೋ ಅವನು
ಶಠ. ಮಾರಿ ಮುಂದೆ ಏನು ಹೇಳ್ತಾನ, ನೀವು ಭಾಳ ಚಲೋ ಅದೀರಿ ಅಂತಾನ. ಹಿಂದೇನಂತಾನ, ಅವನೇನು ಮಾಡ್ತೀವಿ ಬಿಡು ಮಾರಾಯ ಅಂದ್ರೆ ಅಭಿಪ್ರಾಯ ಅನ್ನುವಂತ ಶಠ. ಈ ಯಾರು ವೇದದಲ್ಲಿ ಭೇದವನ್ನು ಹೇಳದ ಅಂತ ಯಾವ ಅತಾನ ಅವಾಗ ಶಠ ಅಂತ ಕರಿಬೇಕು. ಎಲ್ಲ ವೇದಗಳ ಅಭಿಪ್ರಾಯ ಏನದಂಕ್ಯಾರ ಅಭೇದ. ಇದನ್ನು ಮುಂದೆ ಖಂಡನೆ ಮಾಡೋದ ನಾವು ಯಾರು ಪೂರ್ವ ಪಕ್ಷಿ ಅಲ್ಲ. ಜೀವನು ಜನಾಮರಣಗಳಿಂದ ಕೂಡಿಕೊಂಡಾನ, ಪುಣ್ಯ ಪಾಪಗಳನ್ನು ಮಾಡೋವಾಗ್ಯಾನ. ಬ್ರಹ್ಮನು ಪುಣ್ಯ ಪಾಪ ಇಲ್ಲ, ಅವನಿಗೆ ಜನನ ಮರಣ ಇಲ್ಲ. ಈ ಎರಡರಲ್ಲಿ ಅಭೇದವನ್ನು ಹ್ಯಾಂಗೆ ಹೇಳ್ತೀರಿ ಅಂತ ಖಂಡನೆ ಮಾಡ್ತಾ ಇದ್ದ. ಆದರೆ ಅದನ್ನು ಮುಂದೆ ಪರಿಹಾರನೂ ಮಾಡೋರು ಅದಾರೆ. ಈಗೇನು ಹೇಳಬೇಕಾಗಿತ್ತು, ಅಥ ಪ್ರಯೋಜನ ವರ್ಣನ. ಏನು ಅಧಿಕಾರಿ ಆಯಿತು, ವಿಷಯ ಆಯಿತು, ಅಧಿಕಾರಿ ಆಯಿತು, ಸಂಬಂಧ ಆಯಿತು, ವಿಷಯ ಆಯಿತು, ಕೊನೆದ್ಯಾವುದು ಪ್ರಯೋಜನ. ಪ್ರಯೋಜನ ತಿಳಿಯಲಾರದ ಹೊರತಾಗಿ ಮಂದ ಮನುಷ್ಯನು ಕೂಡ ಪ್ರವೃತ್ತಿ ಆಗುವುದಿಲ್ಲವಾದ ಕಾರಣ ಪ್ರಯೋಜನ. ಈ ಶಿಬಿರಕ್ಕೆ ಹೋದರೆ ಏನು ಪ್ರಯೋಜನ ರೀ ಅಂತ ಕೇಳಿದರೆ, ನಾಷ್ಟ ಸಿಗ್ತದೆ, ಊಟ ಸಿಗ್ತದೆ, ಹೌದಲ್ರಿ? ಮತ್ತು ಬಜಿ ಅವು ಬರೀ ಸಿಗ್ತಾವ, ಇದೇ ಪ್ರಯೋಜನ ಅಂತ ಕೆಲವು ಮಂದಿ ಅಭಿಪ್ರಾಯ ಅದ ಅಲ್ರಿ. ಆದ್ದರಿಂದ ಇಲ್ಲಿ ಏನು ಪ್ರಯೋಜನ ಅದ ಅಂತ ಕೇಳಿದರೆ, ಪರಮಾನಂದ ಸ್ವರೂಪಿಕಿ ಪ್ರಾಪ್ತಿ ಪ್ರಯೋಜನ ಜಾನಿ, ಜಗತ್ ಸಮೂಲ ಅನರ್ಥ ಪುನಿ ವೈತಾಕಿ ಅತಿ ಹಾನಿ. ಪ್ರಪಂಚವು ಹಾಗೂ ಪ್ರಪಂಚಕ್ಕೆ ಕಾರಣವಾದ ಯಾವ ಅಜ್ಞಾನವು ಜನ್ಮ ಮರಣರೂಪ ದುಃಖಕ್ಕೆ ಕಾರಣವಾಗಿರ್ತದೆ ಅಲ್ರಿ. ಜನ್ಮ ಮರಣ ಅದಲ್ರಿ. ಇದಕ್ಕೆ ಕಾರಣ ಯಾವುದು ಅಂದ್ಕ್ಯಾರ ಅಜ್ಞಾನ ಅಲ್ರಿ. ಈ ಅಜ್ಞಾನವೇ ನಮ್ಮನ್ನು ಜನನ ಮರಣ ರೂಪದಲ್ಲಿ ಕರ್ಕೊಂಡ್ಬಂದದ. ಅಜ್ಞಾನ ಯಾವುದ್ರ ಅಜ್ಞಾನ? ತನ್ನ ಸ್ವರೂಪದ ಅಜ್ಞಾನ ಅಲ್ರಿ. ಆ ಅಜ್ಞಾನ ಹ್ಯಾಂಗತಿ ಅಂತ ಕೇಳಿದ್ರೆ ಅನೇಕ ಲಕ್ಷಣಗಳು ಬರ್ದಾರೆ ಅಲ್ರಿ. ತನ್ನ ನಿಜವನ್ನು ಪರೀಕ್ಷಿಸದೆ, ಹೇಯವೆನ್ನದೆ, ವಿಕೃತಿಯುಳ್ಳ ತನುವೇ ತಾನೆಂದು, ಭಿನ್ನ ವಿಷಯದ ವಿಶ್ವಭೇದನ್ನು ಕಂಡು ನನ್ನ ಎಂಬ ಬಗೆ ಬಿಡದಿರಲ್ ಅಜ್ಞಾನ. ಅಜ್ಞಾನದ ಕೆಲವು ಲಕ್ಷಣಗಳು ಏನಂತಾನ, ತನ್ನ ನಿಜವನ್ನು ಪರೀಕ್ಷಿಸದೆ ಅಲ್ರಿ. ನಾನು ಯಾರು ಅನ್ನೋದನ್ನ ಪರೀಕ್ಷೆ ಮಾಡೋಕ್ಕೆ ಅವಕಾಶ ಕೊಡಂಗಿಲ್ಲ ಅದು ಅಲ್ರಿ. ಚಂದ್ರಲೋಕ ಮಂಗಳಲೋಕನ ಪರೀಕ್ಷೆ ಮಾಡಾಕತ್ತಾನ ಇಲ್ರಿ. ಹೊರಗಿಂದೆಲ್ಲ ಏನು ಮಾಡ್ತಾನೆ. ಆದರೆ ತಾನು ಯಾರು ಇದನ್ನು ಬಂದ ಮಾಡಿದ ಯಾವುದು? ತನ್ನ ನಿಜವನ್ನು ಪರೀಕ್ಷಿಸದೆ. ಮತ್ತು ತನ್ನ ನಿಜ ಪರೀಕ್ಷಿತ ಹೇಯವೆನ್ನದೆ, ವಿಕೃತಿಯುಳ್ಳ ತನುವೇ ತಾನೆಂದು. ಈ ಶರೀರ ವಿಕಾರ ಉಳ್ಳದ್ದದ. ಅಸ್ಥಿತೆ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷತೆ ಹಾಗೂ ವಿನಶ್ಯತಿ. 6 ಪ್ರಕಾರವಾಗಿದು ಏನದ ವಿಕಾರ ಅಂತದ. ಇಂತಹ ವಿಕಾರವುಳ್ಳ ಶರೀರವೇ ತಾನು ಅಂತ ತಿಳ್ಕೊತಾನೆ ನೋಡ್ರಿ ಅಲ್ರಿ. ವಿಕಾರವುಳ್ಳ ಏನಿದಪ್ಪ ಅಂತ ಕೇಳಿ ನಾ ಮುಂದಿರ್ತಾನೆ ಗೊತ್ತಾಗೋದಿಲ್ಲ ಏನ್ರಿ ಅಂತ ನಾವು ಅದು. ಈ ಶರೀರವೇ ತಾನು ಅಂತ ಏನು ತಿಳ್ಕೊತಾನ. ಮೊದಲನೇದ್ದು ತನ್ನ ನಿಜವನ್ನು ಪರೀಕ್ಷಿಸಿದೆ ಒಂದು. ಎರಡನೇದ್ದು ವಿಕಾರವುಳ್ಳ ಶರೀರವೇ ತಾನು ಅಂತ ನಿಶ್ಚಯ ಮಾಡೋದು ಎರಡು ಅಲ್ಲ. ತನ್ನ ನಿಜವನ್ನು ಪರೀಕ್ಷಿಸದೆ, ಇವನ್ನದೆ, ವಿಕೃತಿಯುಳ್ಳ ತನವೇ ತಾನೆಂದು, ಭಿನ್ನ ವಿಷಯದ ವಿಶ್ವ ಇದನ್ನು ಕಂಡು ನನ್ನ ಎಂಬ ಬಗೆ ಬಿಡದಿರಲು. ತನಗೆ ಭಿನ್ನವಾಗಿ ತನಗೆ ಕಾಣಿಸ್ತಕ್ಕಂಥ ಈ ಜಗತ್ತೇನದ ಅಂತ ಕೇಳಿದ್ರೆ ಇದು ಸತ್ಯ ಅಂತ ನಿಶ್ಚಯ ಮಾಡ್ಯಾರ. 3 ತಾನು ಯಾರು ಅನ್ನೋದನ್ನು ತಿಳಿಗೊಡದಂತೆ ಮಾಡೋದು ಒಂದು. ಎರಡನೇದು ದೇಹವೇ ನಾನು ಅಂತ ನಿಶ್ಚಯ ಮಾಡೋದು ಎರಡನೇದು. ಮೂರನೇದು ಜಗತ್ತು ಸತ್ಯ. ಯಾಕಂದ್ರೆ 5 ಇಂದ್ರಿಯಗಳಿಗೆ ವಿಷಯ ಆಕೈತಿಲ್ಲ ಇದು ಜಗತ್ತು. 5 ಇಂದ್ರಿಯಗಳಿಗೆ ವಿಷಯ ಆಕೈತೆ, ಸಹಜನ ಅದು. ಇಂಥದನ್ನು ಸುಳ್ಳು ಅಂತ ಹೆಂಗಂತೀರಪ್ಪ ಅಂತ ಕೇಳಿದ್ರೆ, ಆ ಸತ್ಯಕ್ಕೂ ಸುಳ್ಳಕ್ಕೂ ಏನು ವ್ಯತ್ಯಾಸ ಅದ? ಸತ್ಯಕ್ಕೂ ಸುಳ್ಳಿಗೂ ಏನು ವ್ಯತ್ಯಾಸ ಅದ? ವಿಚಾರ ಮಾಡೋಣ. ಜಾದೂಗಾರ ಅಂತಿರ್ತಾರಲ್ಲ, ಅವರು ಒಂದು ಲಿಂಬಿಕಾಯಿ ಹಲೋ ಅಂತಾರೆ, ಒಂದು ನಿಂಬಿಕಾಯಿ ಬರ್ತದೆ. ಆ ನಿಂಬಿಕಾಯಿ ನೀವು ಪ್ರತ್ಯಕ್ಷವಾಗಿ ನೋಡ್ತೀರಿ ಅಲ್ರಿ.
ಮತ್ತು ಪ್ರತ್ಯಕ್ಷವಾದ ನೋಡಿ ಪುನಃ ಏನಕ್ಕತ್ತೆ ಅದು ಇಲ್ಲ. ಮಧ್ಯದಲ್ಲಿ ತೋರಿ ಯಾವುದು ಅಡಗುವಂಥದ್ದಲ್ಲ ಅದಕ್ಕೆ ಮಿಥ್ಯ ಅನ್ಬೇಕಾಗ್ತದೆ. ತೋರಿದ ಮಾತ್ರಕ್ಕೆ ನಾವು ಸತ್ಯ ಅನ್ನಕ್ಕೆ ಬರಂಗಿಲ್ಲ. ಸ್ವಪ್ನವೂ ಕೂಡ ತೋರ್ತದಲ್ರಿ, ತೋರ್ತದಲ್ಲ. ಅದಕ್ಕೆ ಯಾಕೆ ಸತ್ಯ ಅನ್ನವಲ್ಲ ನೀನು? ಈ ಜಗತ್ತು ತೋರ್ತೈತಿ, ಇದಕ್ಕೆ ಸತ್ಯ ಅಂತೀಯಲ್ಲ. ಸ್ವಪ್ನವೂ ಕೂಡ ತೋರ್ತದ, ಅದಕ್ಕೆ ಯಾಕೆ ಸತ್ಯ ಅನ್ನಲ್ಲ? ಇಲ್ರಿ, ಆರೋಗ್ಯದ ಕೂಡಲೇ ಅದು ಕಾಣಿಸ್ದಂಗೆ ಆಕೈತಿ, ಅದಕ್ಕೆ ನಾವು ಅದಕ್ಕೆ ಸುಳ್ಳು ಅಂತೀವಿ. ಇದು ಕಾಣಿಸಾಕ ಹತ್ತೈತಿ ಅಲ್ರಿ ಯಾವತ್ತು, ಅದಕ್ಕೆ ನಾನು ಸತ್ಯ ಅಂತೀನಿ. ಇದು ಎಲ್ಲಿ ತನಕ ಕಾಣಿಸ್ತತಿ ಅಂತ ಕೇಳಿದ್ರೆ ತತ್ವಜ್ಞಾನ ಆಗೋ ತನಕ ಸತ್ಯವಾಗಿ ಕಾಣಿಸ್ತತಿ ಅಲ್ರಿ. ತತ್ವಜ್ಞಾನ ಆದ ಬಳಿಕನೂ ಕೂಡ ಕಾಣಿಸೋದಿಲ್ಲ ನಂಗಿಲ್ಲ, ಕಾಣಿಸ್ತದ, ಸತ್ಯವಾಗಿ ಕಾಣಿಸುವುದಿಲ್ಲ ಅದಲ್ರಿ. ಅದು ಮಿಥ್ಯಾ ಅಂತ ನಿಶ್ಚಯ ಆಗಿರ್ತದೆ. ಆದ್ದರಿಂದ ಇಲ್ಲಿ ಅಜ್ಞಾನವೇ ಸಕಲ ಜನನ ಮರಣಗಳಿಗೆ ಕಾರಣವಾಗಿರುವುದು. ಏನಂತ ಹೇಳಕತ್ತಾನ ಇಲ್ಲೇ? ಪ್ರಪಂಚವು ಹಾಗೂ ಪ್ರಪಂಚಕ್ಕೆ ಕಾರಣವಾದ ಯಾವ ಅಜ್ಞಾನವು. ಪ್ರಪಂಚ ಅಂತಂದ್ರೆ ಇದು ಕಾಣಿಸೋದನ್ನತಿ, ಇದಕ್ಕೆ ಪ್ರಪಂಚ ಅಂತಲ್ಲ. ಜನನ ಮರಣ ಇದೇ ಪ್ರಪಂಚದ, ಅಥವಾ ಮೂರು ಅವಸ್ಥೆಗಳೇ ಪ್ರಪಂಚದ ಸ್ವರೂಪದ ಅದಲ್ಲ. ಜಾಗೃತ ಪ್ರಪಂಚ, ಸ್ವಪ್ನ ಪ್ರಪಂಚ, ಸುಷುಪ್ತಿ ಪ್ರಪಂಚ. ಈ ಮೂರು ಅವಸ್ಥೆಗಳು ಬಿಟ್ಟು ಬೇರೆ ಜಗತ್ತನೇ ಇಲ್ಲ. ನಾವು ಈ ಮೂರು ಪ್ರತ್ಯಕ್ಷ ಅದಾವ ಇಲ್ರಿ. ಜಾಗೃತ ಪ್ರತ್ಯಕ್ಷದ, ಸ್ವಪ್ನ ಪ್ರತ್ಯಕ್ಷದ ಅಲ್ರಿ. ಈ ರೀತಿ ಸುಷುಪ್ತಿನೂ ಪ್ರತ್ಯಕ್ಷದ. ಈ ಮೂರು ಏನದಾವಲ್ಲ ಇದು ಕೂಡ ಪ್ರಪಂಚ ಜಗತ್ತು ಅಂತ ಹೇಳಲ್ಪಡ್ತದೆ. ಪ್ರಪಂಚಕ್ಕೆ ಕಾರಣವಾದ ಯಾವ ಅಜ್ಞಾನವು ಜನ್ಮ ಮರಣ ರೂಪ ದುಃಖಕ್ಕೆ ಕಾರಣವಾಗಿರುತ್ತದೆ. ಅಜ್ಞಾನ ಹ್ಯಾಂಗೆ ಕಾರಣ ಆಗ್ಯದ ಅಂತ ನಿಮ್ಮನ್ನು ಯಾರ್ಯಾರ ಕೇಳ್ತಾರೆ. ನೀವು ತೀರಿಸ್ಕೊಂಡು ಹೋಗ್ತಿರಲ್ಲ, ಊರಾಗಿರ್ತಾರಲ್ಲ, ಪ್ರಪಂಚಕ್ಕೆ ಅಜ್ಞಾನ ಕಾರಣ ಅಂತೀರಪ್ಪ, ಅದು ಹ್ಯಾಂಗೆ ಅಂತ ಕೇಳ್ತಾರೆ. ಹೌದು, ಈ ಪ್ರಪಂಚ ಜಾಗೃತ ಪ್ರಪಂಚದ ಜಾಗೃತಿಯಲ್ಲಿ ಮಾತ್ರ ಕಾಣ್ತದ ಅದಲ್ರಿ. ಸ್ವಪ್ನದಲ್ಲಿಲ್ಲ, ಸುಷುಪ್ತಿಯಲ್ಲಿ ಇಲ್ಲ. ಸ್ವಪ್ನದಲ್ಲಿಯೂ ಕೂಡ ಕಾಣಿಸ್ತದ, ಪರಂತು ಸುಷುಪ್ತಿಯಲ್ಲಿ ಐತೇನ ಅಂತ ಕೇಳ ಇಲ್ಲ. ಯಾವುದು ತೋರಿ ಅಡಗುವುದಾಗಿದೆಯೋ ಅದು ಮಿಥ್ಯ ಅದ. ಅದು ಯಾವಾಗಲೂ ಯಾವುದು ಇರುವುದದ ಅದಕ್ಕೆ ಅಂತಾರೆ ಸತ್ಯ ಅಂತ ಕೇಳ್ತಾರೆ. ಜೀವನದಲ್ಲಿ ತೋರ್ತಕ್ಕಂಥ ಸರ್ಪ ಅದು ಸತ್ಯದನೋ ಮಿಥ್ಯದನೋ? ಮಿಥ್ಯ ಅಂತ ಯಾಕತ್ತೀರಿ? ಸರ್ಪಕ್ಕೆ ಮಿಥ್ಯ ಅಂತ ಯಾಕತ್ತೀರಿ? ಹಗ್ಗದ ಜ್ಞಾನ ಆಗೋ ತನಕ ಇರ್ತದೆ ಅದು ಹೌದಲ್ರಿ. ಆ ಮಿಥ್ಯ ಇದ್ದರೂ ಕೂಡ ಭಯವನ್ನು ಉಂಟು ಮಾಡ್ತದೆ ನೋಡ್ರಿ. ಅಯ್ಯೋ ಅಂತ ಚೀರಾಡ್ತಾನೆ, ಚಡ್ಡಿ ಹಸಿ ಆಕತಿ. ಸುಳ್ಳು ವಸ್ತು ರೀ, ಹಿಂಗೆ ಮಾಡಕತ್ತೈತಿ ನಮ್ಮನ್ನು. ಈ ಜಗತ್ತೂ ಕೂಡ ಸುಳ್ಳದ, ನಮ್ಮನ್ನು ಅಳಿಸ್ತದ ಹೌದಲ್ರಿ. ಆಗ ಆ ಮಿಥ್ಯಾ ಸರ್ಪ ನಮ್ಮನ್ನು ಹ್ಯಾಂಗೆ ಭಯಕ್ಕೆ ಉಂಟು ಮಾಡ್ತದನೋ ಹಾಗೆ ಮಿಥ್ಯಾ ಜಗತ್ತು ಕೂಡ ಅಜ್ಞಾನಿಗಳಿಗೆ, ಜ್ಞಾನಿಗಳಿಗೆ ಭಯ ಆಗೋದಿಲ್ಲ, ಅಜ್ಞಾನಿಗಳಿಗೆ ಭಯಕ್ಕೆ ಏನಾಗೈತಿ ಅಂತ ಕಾರಣ ಆಗೈತೆ. ಆದ್ದರಿಂದ ಇದಕ್ಕೆ ಏನು ಅನ್ಬೇಕು ಅಂತ ಕೇಳಿದ್ರೆ ಅಜ್ಞಾನ. ಆ ಅನರ್ಥದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಏನದಲ್ಲ ಅದು ಅನಂತ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯು ಮೋಕ್ಷವೆನಿಸುವುದು. ಮೋಕ್ಷ ಅಂತ ಅದಕ್ಕಂತಾರೆ. ಅನೇಕ ಮಂದಿ ಮತವಾದಿಗಳು ಮೋಕ್ಷಕ್ಕೆ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ ಅಲ್ಲ. ಸ್ವರ್ಗ ಪ್ರಾಪ್ತಿಗೆ ಮೋಕ್ಷ ಅಂತ ಕೆಲವು ಜನ ಹೇಳ್ತಾರೆ. ಸ್ವರ್ಗ ಸತ್ತ ಬಳಿಕ ಸ್ವರ್ಗ ಏನು ಪ್ರಾಪ್ತಿ ಆಕತ್ತಲ್ಲ ಅದೇ ಮೋಕ್ಷ ಅಂತ ಕೆಲವು ಜನ ಅಂತಾರೆ. 21 ದುಃಖಗಳ ನಿವೃತ್ತಿನೇ ಮೋಕ್ಷ ಅಂತ ಕೆಲವು ಜನ ಅಂತಾರೆ ಅದಲ್ಲ. 21 ದುಃಖ ನ್ಯಾಯಾಯಕರು ಅದು ಪೂರ್ವಮೀಮಾಂಸಕರು ಸ್ವರ್ಗ ಪ್ರಾಪ್ತಿಗೆ ಮೋಕ್ಷ ಅಂತಾರೆ. ನ್ಯಾಯಾಯಕರು 21 ದುಃಖ ಪ್ರಾಪ್ತಿ ನಿವೃತ್ತಿಗೆ ಮೋಕ್ಷ ಅಂತ ಕರೀತಾರೆ. ಈ ರೀತಿಯಾಗಿ ಅನೇಕ ಜನ ಅನೇಕ ಪ್ರಕಾರವಾಗಿ ಈ ಮೋಕ್ಷಕ್ಕೆ ಅರ್ಥವನ್ನು ಬರ್ತಾರೆ. ಸಾಂಖ್ಯರು ಪ್ರತಾಪಗಳ ನಿವೃತ್ತಿಗೆ ಮೋಕ್ಷ ಅಂತ ಕರೀತಾರೆ. ಇಲ್ಲಿ ಏನು ಹೇಳ್ತಾರೆ ಇವರು? ಅದೆಲ್ಲ ಅಲ್ಲ. ಏನು ಅಂತ ಕೇಳಿದ್ರೆ ಅನರ್ಥದ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿಯು
ಇದು ಮೋಕ್ಷವೆನಿಸುವುದು. ಆ ಮೋಕ್ಷವು ಗ್ರಂಥದ ಪರಮ ಪ್ರಯೋಜನವಾಗಿದೆ. ಗ್ರಂಥವು ಮೋಕ್ಷದ ಪರಮ ಪ್ರಯೋಜನವಾಗಿದೆ. ಜ್ಞಾನವು ಅವಾಂತರ ಪ್ರಯೋಜನವಾಗಿದೆ. ಪ್ರಯೋಜನವನ್ನು ಎರಡು ಪ್ರಕಾರವಾಗಿ ಹೇಳ್ತಾರೆ. ಒಂದು ಪರಮ ಪ್ರಯೋಜನ, ಇನ್ನೊಂದು ಅವಾಂತರ ಪ್ರಯೋಜನ. ಪರಮ ಪ್ರಯೋಜನವು ಯಾವುದರಿಂದ ಪ್ರಾಪ್ತಿಯಾಗುತ್ತದೆಯೋ ಅದಕ್ಕೆ ಅವಾಂತರ ಪ್ರಯೋಜನ. ಜ್ಞಾನ ಅವಾಂತರ ಪ್ರಯೋಜನ. ಜ್ಞಾನ ಅವಾಂತರ ಪ್ರಯೋಜನ. ಈ ರೀತಿ ಪರಮ ಪ್ರಯೋಜನ ಯಾವುದು? ಮೋಕ್ಷ, ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಇದಕ್ಕೇನಂತಾರದು? ಮೋಕ್ಷ. ಇದು ಪರಮ ಪ್ರಯೋಜನ. ಅದಲ್ಲ, ಇನ್ನೊಂದು ಯಾವುದು? ಅವಾಂತರ ಪ್ರಯೋಜನ. ಅದು ಅವಾಂತರ ಪ್ರಯೋಜನ ಯಾವುದು? ಜ್ಞಾನ. ಜ್ಞಾನದಿಂದಲೇ ಮೋಕ್ಷ. ಜ್ಞಾನಾದೇವತು ಕೈವಲ್ಯಂ ಅಂತಿರುವುದರಿಂದ ಜ್ಞಾನ ಅವಾಂತರ ಪ್ರಯೋಜನ. ಯಾವುದರಲ್ಲಿ ಪುರುಷನ ಅಭಿಲಾಷೆ ಇರ್ಬೋದು ಅದು ಪರಮ ಪ್ರಯೋಜನ. ಯಾವುದರಲ್ಲಿ ಮನುಷ್ಯನ ಅಭಿಲಾಷೆ ಅಲ್ರಿ, ಇಚ್ಛೆ ಅದಲ್ರಿ. ದುಃಖದಲ್ಲಿ ಇಚ್ಛೆ ಅದನೋ ಏನೋ, ಸುಖದೊಳಗೆ ಇಚ್ಛೆ ಅದನೋ? ಸುಖದಲ್ಲಿ. ಯಾವ ಸುಖದಲ್ಲಿ? ನಿತ್ಯ ಸುಖದ ಯಾವ ಸುಖ? ಪರಮಾನಂದ ಅಂತ ಕರೀತಾರೆ. ಆ ಪರಮಾನಂದ ಮನುಷ್ಯನಿಗೆ ಏನು ಇಚ್ಛೆ ಅದ? ಸುಖದ ಇಚ್ಛೆ ಅದ. ಸುಖ ಬೇಕು, ದುಃಖ ಬೇಡ. ಆದರೆ ಬೆನ್ನು ಬಿಡುವಲ್ದದು ಅದಲ್ಲ. ಅವೆರಡು ಬೆನ್ನ ಹತ್ತಿದಾವಲ್ಲ. ಸುಖ ಬೇಕು, ದುಃಖ ಬೇಡ ಅಂತ. ಮತ್ತು ಸುಖ ವಿಷಯಗಳಿಂದ ಸಿಗ್ತೈತೆಲ್ಲ ಅಂತಂದ್ರೆ ಅದು ಅನಿತ್ಯ ಇರ್ತೈತೆ ರೀ ಅಂತ ನಾವು. ವಿಷಯಗಳಿಂದ ಸುಖ ಏನೋ ಸಿಗ್ತದೆ, ಆದರೆ ನಿತ್ಯ ಇಲ್ಲದು. ಎಲ್ಲಿ ತನಕ ವಿಷಯ ಇಂದ್ರಿಯಗಳ ಸಂಬಂಧ ಇರ್ತದನೋ ಅಲ್ಲಿ ತನಕ ಸುಖ ತೋರ್ತದೆ ಅದಲ್ರಿ. ಮತ್ತು ಎಲ್ಲಿ ತನಕ ಇಂದ್ರಿಯ ವಿಷಯಗಳ ಸಂಬಂಧ ಇರ್ತದೋ ಅಲ್ಲಿ ತನಕ ಸುಖ ತೋರ್ತದೆ. ಯಾವಾಗ ದುಃಖ ಬೆರೆಯದ ಸುಖವಾದ ಆರಿಗೆ ಸಿಕ್ಕುವುದು ಸುಖಯೋಗಿ, ಮರ್ಕಟ ಸ್ವಚ್ಛ ಕೀರನ ಕಿತ್ತು ಬಿಸಿಟಂದದಲ್ಲಿ ಮಧುಘೃತವ, ಇಕ್ಕಿನ ಕಲು ಖಡ್ಗದಾರಿಗೆ ಸಿಕ್ಕಿನಾಲಿಗೆ ಶೀಳು ಬಂದದಲ್ಲಿ ಉಕ್ಕಿ ವಿಶೇಷ ಸುಖ ಕೆಳಿಸಿ ದುಃಖ ಬಡುತ್ತೀಯರು. ಆ ವ್ಯಾಸ ಭಗವಾನರು ತನ್ನ ಮಗನೇ ಆಗಿರ್ತಕ್ಕಂಥ ಶುಕನಿಗೆ ಉಪದೇಶ ಮಾಡ್ತಾರೆ. ಇದಕ್ಕೆ ಅನುಭವ ಅಮೃತಕಾರ ಈ ರೀತಿ ಹೇಳ್ಯಾರ. ಆ ವ್ಯಾಸರು ಏನಂತಾರೆ? ತಮ್ಮ ದುಃಖ ಬೆರೆಯದ ಸುಖವಾದ ಆರಿಗೆ ಸಿಕ್ಕುವುದು ಅಲ್ಲ. ಎಲ್ಲ ನಾವು ಏನು ಅನುಭವ ಮಾಡ್ತೀವಿ ಅದು ದುಃಖದಿಂದ ಕೂಡಿಕೊಂಡದ್ದನೇ ಅದ. ಆದರೆ ನಮಗೆ ಏನಾಕತಿ? ಸುಖ ಒಂದು ಕ್ಷಣ ತೋರಿದಂಗೆ ಆಕತಿ ಅಲ್ಲ. ಕ್ಷಣ ಸುಖ ತೋರಿದ್ರು ಅದರ ನಿಶೆ ಭಾಳ ತಕ ಇರ್ತೈತಿ. ಅರ್ಥ ಆಗಕತ್ತೈತಿ ಇಲ್ಲ? ಸುಖ ಮಾತ್ರ ಕ್ಷಣಾರ್ಧ ತೋರ್ತದೆ, ಅದ್ರ ನಿಶೆ ಇರ್ತೈತಿ. ಆ ನಿಶೆ ಇರೋದರಿಂದ ಬೆನ್ನತ್ತಾನೆ ಅವ. ಆ ನಿಶೆ ಇರ್ತೈತಿ ನಮ್ಗೆ. ಸುಖದ ನಿಶೆ ಆಗ್ಯದ. ಏನು ನಾಳೆ ಸಿಗ್ತೈತಿ ರೀ? ಮದುವೆ ಆದ ಬಳಿಕ ಸಿಗ್ತೈತಿ ರೀ, ಬೆನ್ನತ್ತೇನಿಲ್ಲ. ಮದುವೆ ಆತಪ್ಪ, ಮಕ್ಕಳಾದ ಬಳಿಕ ಸುಖ ಸಿಗ್ತೈತಿ ರೀ. ಮಕ್ಕಳಾದ್ರಪ್ಪ ಅಲ್ರಿ, ಮಕ್ಕಳಾದರೂ ಕೂಡ ಏನತ್ತಾನ ಅಂತ ಕೇಳಿದ್ರೆ ಮೊಮ್ಮಕ್ಕಳಾಗ್ಬೇಕು ರೀ. ಆ ಮೊಮ್ಮಕ್ಕಳು ಎತ್ತಿ ಆಡಿಸ್ಬೇಕಂತ ನನ್ನ ಇಚ್ಛೆ ಅದ ಅಂತ ನಾವು ಹಿಂಗೆ ಬೆನ್ನು ಹತ್ಯಾನಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಸುಖ ವಿಷಯದಲ್ಲಿ ಇಲ್ಲ. ಎಂಥ ಸುಖ ಇಲ್ಲ ಅಂತ ಕೇಳ ಏನು? ಪರಮಾನಂದ. ಪರಮ ಆನಂದ ಶ್ರೇಷ್ಠವಾದ ಆನಂದ. ಯಾವುದು ತೋರ ಅಡಗಲಾರದೇ ಇರುವುದು, ಯಾವುದು ಸದಾವಕಾಲದಲ್ಲಿ ಅನುಭವಕ್ಕೆ ಬರುವಂಥದ್ದಾಗಿದೆಯೋ ಅದಕ್ಕೇನಂತಾರೆ? ಪರಮ ಪ್ರಯೋಜನ ಮತ್ತು ಮೋಕ್ಷ, ಪರಮಾನಂದ ಅಂತ ಕರೀತಾ ಇದ್ದಾರೆ. ಏನಂತಾರೆ? ಪರಮಾನಂದ ಪ್ರಾಪ್ತಿಯು ಮೋಕ್ಷವೆನಿಸುವುದು. ಆ ಮೋಕ್ಷವು ಗ್ರಂಥದ ಪರಮ ಪ್ರಯೋಜನ. ಜ್ಞಾನವು ಅವಾಂತರ ಪ್ರಯೋಜನ ಅಂತ ಹೇಳಿದರು. ಇನ್ನು ಅದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಯಾವುದರಲ್ಲಿ ಪುರುಷನ ಅಭಿಲಾಷೆ ಇರುವುದೋ ಅದು ಪರಮ ಪ್ರಯೋಜನ. ನಿತ್ಯ ಸುಖದ ಅಭಿಲಾಷೆ ಅದ ಅಲ್ರಿ. ಸುಖಗಳು ಎರಡು ಪ್ರಕಾರ ಅದ. ಒಂದು ನಿತ್ಯ ಸುಖ ಅದ, ಮತ್ತೊಂದು ಅನಿತ್ಯ ಸುಖ ಅದ. ನಾವೆಲ್ಲ ಪ್ರಪಂಚದೊಳಗೆ ಅನುಭವ ಮಾಡ್ತೀವಲ್ಲ ಅದೆಲ್ಲ ಏನದ? ಅನಿತ್ಯ ಸುಖ ಅದ. ಅದು ಅದರ ಸಲುವಾಗಿ ಇವಾಗ ಪರಮ ಪ್ರಯೋಜನ ನಿತ್ಯ ಸುಖದ ಅಪೇಕ್ಷೆ ಅದ. ಆದ್ದರಿಂದ
ಅಭಿಲಾಷೆ ಇರುವುದೋ ಅದು ಪರಮ ಪ್ರಯೋಜನ. ಮನುಷ್ಯನ ಇಚ್ಛೆ ಯಾವುದ್ರಲ್ಲೈತಿ ಅದಕ್ಕೆ ಏನಂತಾರೆ ಪರಮ ಪ್ರಯೋಜನ. ಅದಕ್ಕೆ ಪುರುಷಾರ್ಥವೆನ್ನುತ್ತಾರೆ. ಅದಕ್ಕೇನಂತಾರೆ ಪುರುಷಾರ್ಥ. ಪುರುಷಾರ್ಥಗಳು 4 ಅದಾವ. ಯಾವ್ಯಾವು? ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ, ಈ ಮನುಷ್ಯ ಜನ್ಮದಲ್ಲೇ ಮಾತ್ರ ಅವು 4 ಸಾಧಿಸಕ್ಕೆ ಸಾಧ್ಯದ ವಿನಃ ಅನ್ಯ ಜನ್ಮಗಳಲ್ಲಿ ಅವುಗಳನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಯಾವುದು ಪುರುಷಾರ್ಥ ಅಂತ ಕರೀತಾರೆ? ಯಾವುದಕ್ಕೆ ಪುರುಷಾರ್ಥ ಅಂತಾರೆ? ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಇದಕ್ಕೇನಂತಾರೆ ಅಂತ ಕೇಳಿದ್ರೆ ಪುರುಷಾರ್ಥ ಅಲ್ಲ. ಇನ್ನು ಅಭಿಲಾಷೆಯು ದುಃಖದ ನಿವೃತ್ತಿಯಲ್ಲಿ ನಲ್ಲಿಯೂ ಮತ್ತು ಸುಖದ ಪ್ರಾಪ್ತಿಯಲ್ಲೂ ಸರ್ವ ಪುರುಷರಿಗೂ ಇರುವುದೇ. ಎಲ್ಲರೂ ಇಷ್ಟು ಪ್ರಯತ್ನ ಮಾಡಾಕತ್ಯಾರಲ್ಲ, ಈ ದುಃಖದ ನಿವೃತ್ತಿ ಆಗಬೇಕು, ಸುಖದ ಪ್ರಾಪ್ತಿ ಆಗಬೇಕು ಅಂತ. ಮುದುಕಾಗುತ್ತಾ ಒದ್ದಾಡಿದ ಖರೆ, ಅದ್ರಾಗ ಆಗಲಿಲ್ಲಪ್ಪ, ಏನು ಸಿಗಲಿಲ್ಲ. ಕೊನೆಗಂತ ನಾವು ಯಾವಾಗ ಮುಪ್ಪು ಬರ್ತಾರಲ್ಲ, ಮುಪ್ಪಿನ್ಯಾಗ ರೋಗಗಳು ಪ್ರಾರಂಭ ಆಕ್ಕವು. ಆವಾಗ ಇದು ಸುಳ್ಳಪ್ಪ, ಇದೆಲ್ಲ ಸುಳ್ಳಪ್ಪ. ಆವಾಗ ನಾವು ಮದುವೆ ಆಗ ಸುಳ್ಳತ್ತ ತಾನು ಜಗಲಿ ಮ್ಯಾಗ ಕೂತಿರ್ತಾಳೆ ಗಂಡ ಹೆಂಡತಿ, ಆಗ ಸುಳ್ಳತ್ತಾವ. ಅವಾಗ ಸ್ವಾಮಿಗೆ ಸುಳ್ಳತ್ತ ನಾವು. ಅದರಿಂದ ಇಲ್ಲಿ ದುಃಖದ ಅನುಭವ ಈ ಮನುಷ್ಯನಿಗೆ ಮುಪ್ಪಿನ ಕಾಲಕ್ಕೆ ಬರ್ತದೆ. ನಾವು ವ್ಯರ್ಥವಾಗಿ ಆಯುಷ್ಯ ಕಳೆದಿಪ್ಪ, ಕಳ್ಕೊಂಡದು ಏನೇನು ಮಾಡೋದಿ ಅಲ್ಲ. ಏನು ಮಾಡಬೇಕಾಗಿತ್ತು ಅದನ್ನು ನಿನಗೆ ಯೌವನಿದ್ದಾಗ ಮಾಡಬೇಕಾಗಿತ್ತಲ್ಲ. ಆ ಯೌವನಿದ್ದಾಗ ವಿಷಯದ ಬೆನ್ನು ಹತ್ತಾನ. ಮುದುಕಾದ ಕೂಡಲೇ ಸ್ವಾಮಿಗಳು ಬಂದು ಕುಂತ ನಮಗಟ್ಟು ಮೋಕ್ಷ ಆಗೋಂಗೆ ಹೇಳ್ರಿ, ಇನ್ನೇನು ಮೋಕ್ಷ ಆಕೈತಿ ನನಗೆ? ಇನ್ನು ಆ ಸಾಯೋದಲ್ಲ ನಿನಗೆ ಮೋಕ್ಷ ತಮ್ಮ. ಆದ್ದರಿಂದ ಮುಪ್ಪಿನ ಕಾಲಕ್ಕೆ ಏನಾಕತ್ತೆ, ಅವಾಗ ಸುಳ್ಳು ಅನ್ನಿಸ್ತದೆ, ಪ್ರಾಯದಾಗ ಸತ್ಯ ಅನ್ನಿಸ್ತದೆ. ಆದ್ದರಿಂದ ಜನ ಅಷ್ಟು ಬೆನ್ನು ಹತ್ತಾರೆ. ಅಂದ್ರೆ ಅಭಿಲಾಷೆ ಎದುರೊಳಗೈತಿ ನಿತ್ಯ ಸುಖದಲ್ಲಿ ಮತ್ತು ದುಃಖದ ನಿವೃತ್ತಿಯಲ್ಲಿ ಅದ. ಈ ರೀತಿಯಾಗಿ ಅದುವೇ ಮೋಕ್ಷ ಸ್ವರೂಪವಾಗಿರುತ್ತದೆ. ಅತ್ಯಂತ ದುಃಖದ ನಿವೃತ್ತಿ. ಅತ್ಯಂತ ಅಂದ್ರೆ ಕಾರಣ ಸಹಿತ. ಈಗ ಕಾರ್ಯದ ನಿವೃತ್ತಿ ಮಾಡೋಕ್ಕೆ ಬಹಳ ಉಪಾಯಗಳು ಮಾಡ್ತಾ ಇದ್ದ ಅದಲ್ರಿ. ಜ್ವರ ಬಂದು ಅಂದ್ರೆ ಔಷಧಾದಿಗಳಿಂದ ನಿವೃತ್ತಿ ಮಾಡ್ಕೋತಾರಿಲ್ಲ. ಜ್ವರ ಬಂದ್ರೆ ಔಷಧಾದಿಗಳಿಂದ ನಿವೃತ್ತಿ ಮಾಡ್ಕೋತೀರಿ. ಈ ರೀತಿ ಅನೇಕ ಲೌಕಿಕ ಉಪಾಯಗಳು ಅದಾವೆ. ಆದರೆ ಲೌಕಿಕ ಉಪಾಯಗಳಿಂದ ನಿತ್ಯ ಸುಖದ ಪ್ರಾಪ್ತಿ ಆಗುವುದಿಲ್ಲ. ಈ ರೀತಿಯಾಗಿ ಒಂದು ಪರಮ ಪ್ರಯೋಜನ, ಇನ್ನೊಂದು ಅವಾಂತರ ಪ್ರಯೋಜನ ಅಂಥೇಳಿ ಪ್ರಯೋಜನವನ್ನು 2 ಪ್ರಕಾರವಾಗಿ ಹೇಳಿಕೊಂಡು ಬಂದರು. ಇನ್ನು ಆದ್ದರಿಂದ ಪರಮ ಪ್ರಯೋಜನ ಮೋಕ್ಷವಾಗಿರುತ್ತದೆ, ಜ್ಞಾನ ಅಲ್ಲ. ಏಕೆಂದರೆ ಸುಖದ ಪ್ರಾಪ್ತಿ ಮತ್ತು ದುಃಖದ ನಿವೃತ್ತಿಯು ಸಾಧನವೇನೋ ಜ್ಞಾನವಿರೋದು. ಆದರೆ ಸುಖದ ಪ್ರಾಪ್ತಿ ಮತ್ತು ದುಃಖದ ನಿವೃತ್ತಿ ಸ್ವರೂಪ ಜ್ಞಾನ ಅಲ್ಲ. ಜ್ಞಾನ ಏನು ಮಾಡ್ತದೆ ಅಂದ್ರೆ ಸುಖದ ಪ್ರಾಪ್ತಿಯನ್ನು ದುಃಖ ನಿವೃತ್ತಿಯನ್ನು ತಂದು ಕೊಡ್ತದೆ. ಅದುವೇ ಸುಖ ಪರಮಾನ್ನ ಪ್ರಾಪ್ತಿ ಅಲ್ಲ, ಅದುವೇ ದುಃಖದ ನಿವೃತ್ತಿ ಅಲ್ಲ. ಆದ್ದರಿಂದ ಜ್ಞಾನ ಏನಾಗ್ತದೆ ಅಂತ ಕೇಳಿದ್ರೆ ಅವಾಂತರ ಪ್ರಯೋಜನ. ಪರಮ ಪ್ರಯೋಜನವು ಯಾವುದರಿಂದ ಪ್ರಾಪ್ತವಾಗುವುದೋ ಅದಲ್ರಿ. ಪರಮ ಪ್ರಯೋಜನವು ಯಾವುದರಿಂದ ಪ್ರಾಪ್ತವಾಗೋದೋ ಅದಕ್ಕೆ ಅವಾಂತರ ಪ್ರಯೋಜನ ಅಂತಾರೆ ಅಲ್ರಿ. ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅನ್ನೋದ ಇದು ಸ್ವರೂಪದ ಮೋಕ್ಷದ ಸ್ವರೂಪ ಅದ. ಈ ರೀತಿಯಾಗಿ ಆದರೆ ಸುಖದ ಪ್ರಾಪ್ತಿ ಮತ್ತು ದುಃಖದ ನಿವೃತ್ತಿ ರೂಪವು ಜ್ಞಾನವಿರುವುದಿಲ್ಲ. ಆದ್ದರಿಂದ ಅವಾಂತರ ಪ್ರಯೋಜನ ಜ್ಞಾನವಾಗಿರುತ್ತದೆ. ಈ ಮುಂದೆ ಪೂರ್ವ ಪಕ್ಷಿ ಈ ಅವಾಂತರ ಪ್ರಯೋಜನ ಖಂಡನೆ ಮಾಡೋದ, ಪರಮ ಪ್ರಯೋಜನ ಖಂಡನೆ ಇಲ್ಲ. ಮುಂದೆ ನಿಮಗೆ ಗೊತ್ತಾಗ್ತದೆ ಅಲ್ರಿ. ಯಾವುದರ ದ್ವಾರ ಪರಮ ಪ್ರಯೋಜನ ಪ್ರಾಪ್ತಿಯಾಗುವುದೋ ಅದು ಅವಾಂತರ ಪ್ರಯೋಜನವೆನ್ನುತ್ತದೆ. ಯಾವುದರ ದ್ವಾರ ಪರಮ ಪ್ರಯೋಜನ ಪ್ರಾಪ್ತವಾಗುವುದು ಅಲ್ರಿ. ನೀರಡಿಕೆ ಆಗಿತ್ತ, ದಾರಿ ಹೋಗಿದ್ದ
ನೀರಾಡಕ್ಕೆ ಆದಾಗ ಎಲ್ಲಿ ನೀರ್ದವ್ರಿ ಅಂತ ಕೇಳ ಬರ್ರಿ ಇಲ್ಲಿ ಬಾವಿ ಅದ, ಬಾವ್ಯಾಗ ನೀರ ಅದ, ಪರಂತು ಇಳ್ಯಾಕೆ ಬರಂಗಿಲ್ಲ. ನಿಮಗೇನು ಬೇಕು? ನೀರು ಬೇಕದಲ್ಲ, ಆ ಬಾವ್ಯಾಗ ಅದಾವಲ್ಲ, ಅದಾವ ಖರೆ ಅವಕ್ಕೆ ಹಗ್ಗ ಬಕೆಟ ಬೇಕಾಕೈತ್ರಿ ಅಂದವ. ಹಗ್ಗ ಬಕೆಟ ಅವಾಂತರ ನೀರು ಎದರಿಂದ ಸಿಕ್ಕು ಇವಂಗ? ಹಗ್ಗ ಬಕೆಟ್ದಿಂದ ನೀರು ಸಿಕ್ಕುವಲ್ಲ, ಇದಕ್ಕೆ ಅವಾಂತರ ಪ್ರಯೋಜನ ಥರ ನೀರಿಗೆ ಪರಮ ಪ್ರಯೋಜನ. ಹಾಗೆ ಜ್ಞಾನವು ಅವಾಂತರ ಪ್ರಯೋಜನದ, ಮೋಕ್ಷವು ಪರಮ ಪ್ರಯೋಜನ ಇದೆ. ಗ್ರಂಥದ ಪ್ರಯೋಜನದಲ್ಲಿ ಶಂಕಾ ಸಮಾಧಾನ. ಗ್ರಂಥದ ಪ್ರಯೋಜನದಲ್ಲಿ ಮೊಟ್ಟ ಮೊದಲ ಪ್ರಯೋಜನ ಖಂಡನ ಮಾಡ್ತಾನೆ, ನಾವು ಶಂಕಾ ಮಾಡ್ತಾನೆ. ಈ ಗ್ರಂಥದ ಪ್ರಯೋಜನದಲ್ಲಿ ಶಂಕಾ ಮಾಡ್ತಾನೆ. ಅದೇನು ಶಂಕಾ ಮಾಡ್ಯಾನ ಅನ್ನೋದನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ್